ನಮಸ್ಕಾರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತು ನಾವು ಚಿಕ್ಕದೊಂದು ಹಂಗೆ ರೈಡ್ ಹೋಗ್ತಾ ಇದ್ದೀವಿ. ಅದು ಹೆಂಗೆ ಅಂದರೆ ಇಲ್ಲೇ ಬಿಸ್ಲೆಟು ಹೆತ್ತೂರು ಸಕಲೇಶ್ಪುರ ಮಸ್ತ್ ಇರ್ತೈತೆ. ಹೋಗ್ತಾ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ನಾನು ಇಲ್ಲಿಗೆ ಬಿಫೋರ್ ಬಂದಿದ್ದೆ, 2-3 ದಿನದಿಂದ ಬಂದಿದ್ದೆ. ಅಂದರೆ ನನ್ನ ಸೆಕೆಂಡ್ PU ಫ್ರೆಂಡ್ಸ್ ಜೊತೆ ಅಕ್ಟೋಬರಲ್ಲಿ ಬಂದಿದ್ದು. ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಿದೆ ಇಲ್ಲ ಅಂತ ಗೊತ್ತಿಲ್ಲ, ಬಿಕಾಸ್ ಇಯರ್ಫೋನಲ್ಲಿ ಶೂಟ್ ಮಾಡ್ತಿರೋದು. ನನ್ನ ಫ್ರೆಂಡ್ಸ್ ಇನ್ನೂ ಇಬ್ಬರು ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬ, ಅವ್ರ ಫ್ರೆಂಡ್ ಒಬ್ಬ. ಅವ್ರು ಇನ್ನು ಮುಂದೆ ಹೊರಟೋಗೋರೆ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಪುಷ್ ಮಾಡಿಬಿಡ್ತೀನಿ. ಪುಷ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ. A few moments later. ವೆಲ್ಕಮ್ ಟು ದ ಬಿಸ್ಲೆಘಾಟ್ ಗೈಸ್. ಬಿಸ್ಲೆಘಾಟಿಗೆ ಬಂದೀವಿ ಈಗ. ಬಿಸ್ಲೆಘಾಟ್ ಬಂದಾಯ್ತು ಈಗ. ಬಿಸ್ಲೆಘಾಟಲ್ಲಿ ಸ್ಟ್ರೈಟ್ ಬಟ್ಲಾಗ ಹೋಗೋದು ಈಗ. ಬಟ್ಲ ಇಲ್ಲ, ಬಿಸ್ಲೆಘಾಟ್ ವ್ಯೂ ಪಾಯಿಂಟಿಗೆ ಹೋಗೋದು ಈಗ. ಇದು ಬಿಸ್ಲೆಘಾಟಿಂದ ರೋಡ್ ಇದು. ಇಲ್ಲಿ ಮೇಲೆ ಒಂದು ಬೆಟ್ಟ ಕಾಣ್ತದೆ ನೋಡಿ. ಇಲ್ಲಿ ಹೋದ್ಸಲಿ ಬಂದಾಗ ಫುಲ್ಲು ಮಳೆ ಇತ್ತು. ಮಳೆ, ಹುಡುಗರು ಎಷ್ಟು ಒಂದು ನನ್ನ ಲೈಫಲ್ಲಿ ಮರೆತಿದ್ದೆ ಅಂತ ಮೆಮೊರೀಸ್ ಅಂದರೆ ಅದು ಸೆಕೆಂಡ್ ಇಯರ್ ಅವ್ರ ಜೊತೆ ಬಂದು ಇಲ್ಲೆಲ್ಲ ಒಂದು 15 ಜನ ಏನೋ, 4-8 ಗಾಡಿ ಏನೋ ಇತ್ತು. ಬಿಸಿಲೇ ಬಂದಾಯಿತು. ಈಗ ಬಿಸಿಲೇ ಒಳಗೆ ಹೋಗ್ತಾ ಈಗ ಆಲ್ರೆಡಿ ಟೈಮ್ ಬಂದು ನೋಡ್ರಿ. ಹೋದ್ಸಲಿ ಬಂದಾಗ ಇಲ್ಲಿ ನಿಲ್ಲಿಸ್ಬಿಟ್ಟು ರೈನ್ ಕೋಟ್ ಹಾಕೊಂಡು ಹೋಗಿದೆ. ಸ್ವಲ್ಪ ಸ್ಟೆಬಿಲಿಟಿ ಎಲ್ಲ ಇರಲಿಕ್ಕಿಲ್ಲ ನನಗೆ. ನನ್ನ ವಿಡಿಯೋದಲ್ಲಿ ಗೊತ್ತುಂಟಲ್ಲ ನಿಮಗೆಲ್ಲ. ಹೋಗ್ಬೋದು. ಹೆಲ್ಮೆಟ್ ಸ್ವಲ್ಪ ಕೈ ಕೊಡ್ತೀನಿ ಮಾರ್ಕ್ಸ್ ಬೋಸ್ ಹೊಡಿತಾರೆ. ಇದೆಲ್ಲ ಹೇಗೆ ಮಾಡಿಟ್ಟಿದ್ದಾರೆ ಅಂದರೆ, ಹೋದ್ಸಲಿ ಬಂದಾಗ ಫುಲ್ಲು ಮಳೆಯಲ್ಲಿ ಓಡಿಸ್ಕೊಂಡು ಹೋಗಿದ್ದು ಅಂದರೆ ಯಾವ ಬಾಯ್ಸು ನಾವು ಎಲ್ಲ ಇಂಥ ಮಸ್ತಿತ್ತು ಅಂದರೆ, ಅಲ್ಲೆಲ್ಲ ಮಧ್ಯದಲ್ಲಿ ಒಂದು ಮಂಜೆಲ್ಲ ಬರ್ತಾಯಿತ್ತು. ಮಂಜು ಬರುವ ಟೈಮಲ್ಲಿ ಇಲ್ಲೆಲ್ಲ ಮುಂದೆ ಹೋಗ್ತಾ ಹಿಂಗೆ ದಾರಿಯಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಹಾಡಾಕೊಂಡು ಮಂಜಿನಲ್ಲಿ ಫೋಟೋ ತಗೊಳ್ತು ಹಿಂಗೆಲ್ಲ ಮಾಡ್ಕೊಂಡು ಹೋಗಿದ್ದು. ಹೋದ್ಸಲ ಅದು ಒಂದು ವೀಡಿಯೋ ಇತ್ತು ನನ್ನ ಹತ್ರ, ಈಗಲೂ ಇದೆ ಇನ್ಸ್ಟಾದಲ್ಲಿ. ಹೋದ್ಸಲಿ ಬಂದಾಗ ಇಲ್ಲೆಲ್ಲ ಪೂರ್ತಿ ಮಂಜು, ರೋಡೇ ಕಾಣಿಸ್ತಿಲ್ಲ. ಈ ಸಲ ಇಷ್ಟ ಕಾಣಿಸ್ತಿದೆ. ಮಳೆ ಟೈಮಲ್ಲಿ ಬಂದು ನಾವು ಏನು ಕಾಣಿಸ್ತಿಲ್ಲ. ಅದು ಚೆನ್ನಾಗಿತ್ತು ಒಂಥರ. ಬಟ್ಲ ಹೋಗ್ಬೇಕು. ಇವಾಗ ಬಟ್ಲಕ್ಕೆ ಹೋಗಿ ಗಾಡಿ ಮೇಲೆ ಹತ್ತೋಗ್ಬೇಕು. ಇಲ್ಲಿ ಗಾಡಿಗಳನ್ನೆಲ್ಲ ಬಿಡೋದಿಲ್ಲ. ನಾವು ಬಿಡೋದೇವೆ ಅಡ್ಡಡ್ಡಿ ಇದೇ ರೂಟ್. ಬೈಕ್ ಹೇಗೆ ಬರ್ತಂತೆ ನೋಡಿ ಮನಸ್ಸ. ಹೀಗೆ ಓಡಿಸೋ ಹೇಗೆ ಮಸ್ತು ಅಂದರೆ ಅಡ್ಡಲ್ಲಿ ಹೇಗೆ ಬರ್ತದೆ ನೋಡಿ ಸೈಡು. ಇಲ್ಲೋದ್ರೆ ಫಾಲ್ಸಿಗೆ ಹೋಗ್ಬೋದು, ಸೋಮಪೇಟೆ ಹೋಗ್ಬೋದು, ಎಲ್ಲೆಲ್ಲ ಹೋಗ್ಬೋದು. ಅದು ರೂಢಿ ನನಗೆ ಅಷ್ಟು ಗೊತ್ತಿಲ್ಲ. ಸುಬ್ರಹ್ಮಣ್ಯ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಾಯಿತು. ಬಿಸ್ಲೆಘಾಟು ಇದು ಆ್ಯಕ್ಚುಲಿ ಬಿಸ್ಲೆಘಾಟು ಫಾರೆಸ್ಟು ಬಂದಾಯಿತು. ಫಾರೆಸ್ಟ್ ಒಳಗಡೆ ಅಯ್ಯಪ್ಪ ತುಂಬ ಸೈಡಿಗೆ ಬಂದ್ಬಿಟ್ಟೆ. ಹೋದ್ಸಲಿ ಬಂದಾಗ ಫುಲ್ಲು ಮಳೆ ಗೈಸ್. ಏನು ಫೋನ್ಗೇನು ಹೋದ್ಸಲಿ ಯಾಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಫುಲ್ಲು ಮಳೆ ಏನು ಫೋನೇ ಹೊರಗಡೆ ತೆಗಿಯೋಕ್ಕಾಗಿಲ್ಲ. ಫೋನ್ ಒಂದು ಕವರ್ ಹಾಕಿ ಬ್ಯಾಗ್ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೆ. ಫುಲ್ಲೆಲ್ಲ ಕವರ್ ಆಗಿಬಿಟ್ಟಿದೆ. ಈಗ ಬಿಸ್ಲೆ ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗಬೇಕು. ಎಷ್ಟು ಹೋದ್ರೂ ಇವಾಗ ಫುಲ್ಲು ಮಂಜು ಇರ್ತದೆ, ಏನು ಕಾಣಿಸಲ್ಲ. ನಮ್ಮ ಟ್ಯೂ ಫ್ರೆಂಡ್ಸ್ ಯಾರು ನೋಡ್ತಿದ್ರೆ ಈ ಸ್ಪಾಟ್ ಯಾವುದು ಅಂತ ನೋಡ್ಕೊಳ್ರಿ. ಇದು ಇಲ್ಲೊಂದು ತಾತ ಆಯಿತು ಹೋದ್ಸಲಿ. ಏನು ಮಸ್ತಿತ್ತು ಅಂತೀರಿ ಆ ತಾತ. ಏನೇನೋ ಹೇಳೋದು ಮಾತ್ರ ಮಸ್ತು. ಕಾಫಿ ತಂದು ಕೊಡೋದು, ಬಿಸ್ಕೆಟ್ ತಂದು ಕೊಡೋದು ಎಲ್ಲ ಮಾಡ್ತಿದ್ದೆ. A few moments later. ಇಂತೂ ಬಿಸ್ಲೆ ವ್ಯೂ ಪಾಯಿಂಟಿಗಂತೂ ಬಂದ್ವಿ. ನಾನು ಹೇಳ್ದಂಗೆ ಆಯಿತು. ಬಿಸ್ಲೆ ವ್ಯೂ ಪಾಯಿಂಟಲ್ಲಿ ಏನಂದರೆ ಏನೂ ಕಾಣಿಸ್ತಿತ್ತಿಲ್ಲ. ಫುಲ್ಲೆಲ್ಲ ಮಂಜಾಗಿತ್ತು. ಆಮೇಲೆ ಎಲ್ಲ ಹೋಗಲಿ ಅಂದ್ಕೊಂಡು ಇನ್ನೂ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಕೆಳಗಡೆ ಹೋಗೋಣ ಅಂತ ಹೊರಟೆ. ಅಲ್ಲೊಂದು ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೆ. ಆದರೆ ಅದು 25 ಕಿಲೋಮೀಟ್ರ್ ಆಯಿತು, ಬರೀ 5 ಕಿಲೋಮೀಟ್ರ್ ಅಂದ್ಕೊಂಡು. ಅಂತೂ ಫೈನಲಾಗಿ ಬಂದಾಗಿ ಹಿಂಗೆ ಒಂದು ರೌಂಡ್ ಹಂಗೆ ಒಂದು ಶಾಟ್ ತಗೊಂಡು ಮುಂದೆ ಹೋಗೋಣ. ಇದು ನಮ್ಮ ಬಿಸ್ಲೆ ಕೂಡ್ ರಸ್ತೆಯಿಂದ ಸುಬ್ರಹ್ಮಣ್ಯ ಹೋಗೋ ದಾರಿ ಸಿಕ್ಕೋದು. ಇನ್ನೇನು ಸುಬ್ರಹ್ಮಣ್ಯಕ್ಕೆ 10 ಕಿಲೋಮೀಟ್ರ್ ಇದೆ ಅನ್ನೋಕೆ ಈ ದೇವಸ್ಥಾನ ಸಿಕ್ಕುತ್ತೆ. ಅದೇ ಶ್ರೀ ಚೌಡೇಶ್ವರಿ ದೇವಸ್ಥಾನ. ಆಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಹಾಗೆ ಸ್ವಲ್ಪ ಕುಂಕುಮ ಎಲ್ಲ ಇಟ್ಕೊಂಡು ಹೊರಟಾದ್ಮೇಲೆ ಈಗ ಹೋಗೋತ್ತಿಗೆ ನನ್ನ ಫ್ರೆಂಡಿಗೆ ಗಾಡಿ ಕೊಟ್ಟಿದ್ದೆ. ಯಾಕೆಂದರೆ ನಾನು ಹಂಗೆ ಒಂದು ಸ್ವಲ್ಪ ವ್ಯೂಗಳನ್ನ ತಕ್ಕೊಳ್ಳೋಣ ಅಂತ, ಚೆನ್ನಾಗಿತ್ತು ವೆದರು ಬೇರೆ ಅಂತ ಹೇಳ್ಕೊಂಡು. ಹಾಗೆ ಮುಂದೆ ಹೋಗ್ತಾ ಹಿಂಗೆ ತಕ್ಕೊತ ಹಂಗೆ ನಮ್ಮ ಕಪಿ ಹಾಡುಗಳು ನೋಡ್ರಿ ಒಂದೊಂದಲ್ಲ.
ಗಾಡಿ ಏನೋ ಓಡಿಸಂತ ಕೊಟ್ಟೆ ನೋಡ್ರಿ ಇಲ್ಲಿ ಹೆಂಗೆ ಆಡಿಸ್ತಾನೆ ಚೂರೂ ಓಡ್ಸೋಕ್ಕೆ ಬರೋದಿಲ್ಲ. ಹೋಗ್ಲಿ ಅಂದ್ಕೊಂಡು ಮತ್ತೆ ಇನ್ನು ಮುಂದೆ ಇನ್ನೊಂದು ವ್ಯೂ ತೆಗೋಣ ಅಂದ್ಕೊಂಡೆ. ಹಾಗೆ ವ್ಯೂನೆಲ್ಲ ಶೂಟ್ ಮಾಡ್ಕೊಂಡು ಹೋದೆ. ಮತ್ತೆ ಅಲ್ಲೊಂದು ಮಧ್ಯದಲ್ಲಿ ಇದ್ದಾರೆ ನಿಲ್ಲಿಸಿದ್ದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ ಈ ಥರ ಕಪ್ಪಿ ಆಟಾಡೋದು, ಇಳಿಯೋಕೆ ಹೋಗ್ತಾವನು. A few moments later. ಗೈಸ್ ಬಂದಾಯಿತು. ಈ ನನ್ನ ಮಕ್ಕಳು ಇಬ್ಬರು, ಈ 3 ಜನ ಕಾಣಿಸ್ತಲ್ಲ, ಎಲ್ಲ ಹೊಂಟೋಗ್ಬಿಟ್ಟವ್ರೆ. ನಾನು ಮತ್ತು ಪೂರ್ವಜ್ ಇದ್ದೀವಿ. ಈಗ ನಾವು ಬಟ್ಲೆ ಬೆಟ್ಟ ಸೆಕೆಂಡ್ ಟೈಮ್ ಹತ್ತಿದ್ದೀವಿ. ಈ ಸಲ ಪೂರ್ತಿ ಎತ್ತೋಬೇಕು. ಇಲ್ಲಿ ಏನು ಅಂದರೆ ಜನಗಳು ಯಾರು ತಿರುಗಾಡ್ತಾನೆ ಇಲ್ಲ ಇವತ್ತು. ಅಲ್ಲಿ ಕೆಳಗಡೆ ಗೇಟ್ ಹಾಕಿದ್ದಾರೆ. ಈ ನನ್ನ ಮಕ್ಕಳು ಇನ್ನೂ ಬಂದಿಲ್ಲ, ಇದು ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಸಖತ್ತಾಗಿದೆ ಮಾತ್ರ ವ್ಯೂ. ಮನೇಲಿ ಹೇಳಿ ಬಂದಿಲ್ಲ ಗೈಸ್, ನಾನು ಮನೇಲಿ ಸತ್ಯವಾಗ್ಲೂ ಹೇಳಿ ಬಂದಿಲ್ಲ. ನಾನು ಅಲ್ಲಿ ಎತ್ತೂರಿಂದ ಈ ನನ್ನ ಮಕ್ಕಳು ಬಂದ್ರೆ ಅಂತ ಬಂದ್ಬಿಟ್ಟೆ. ಇವಾಗ ಪಟ್ಲೆ ಬಿಟ್ಟು ಹತ್ತಿದ್ದೀನಿ ಈಗ, ಆಯಿತಾ. ಇಲ್ಲಿ ಯಾವ ಪ್ರಾಣಿ ಐತೆ ಏನೈತೆ ಏನಂದರೆ ಏನು ಗೊತ್ತಿಲ್ಲ. ಆದರೆ ನಿಮಗೊಂದು ವ್ಯೂ ತೋರಿಸ್ತೀನಿ, ಬೆಂಕಿಯಾಗಿದೆ ವ್ಯೂ ಮಾತ್ರ. ಬರ್ರಿ, ಇನ್ನು ಮೇಲೆ ಹತ್ತಿಲ್ಲ ನಾವು, ಮೇಲೆ ಹತ್ತಬೇಕು. ಮೇಲೆ ಹತ್ತಕ್ಕಿಂತ ಮುಂಚೆ ಇಲ್ಲೊಂದು ಟವರ್ ಹಂಗೆ ಸಿಗುತ್ತೆ. ಮೇಲೆ ಹತ್ತಕ್ಕಿಂತ ಮುಂಚೆ ಇಲ್ಲೊಂದು ಟವರ್ ಹಂಗೆ ಸಿಗುತ್ತೆ. ಆ ಟವರ್ ಹತ್ರ ಬಂದಿದ್ದೀವಿ. ಸೊ ಇದೆ ಆ ಟವರು. ವ್ಯೂ ನೋಡ್ರಿ ಇಲ್ಲಿ. ಇನ್ನು ಮೇಲ್ಗಡೆ ಹೋದ್ಮೇಲೆ ತೋರಿಸ್ತೀನಿ. ಹೋದ್ಸಲಿ ಇಷ್ಟು ಕ್ಲಿಯರ್ ಇತ್ತಿಲ್ಲ ನೋಡ್ರಿ ಇಲ್ಲಿ ಯಾವ ಥರ ವ್ಯೂ ಐತೆ. ಇನ್ನು ನಾವು ಮೇಲೆ ಹತ್ತೋಗ್ಬೇಕು. ಈಗ ಬಂದರು, ಇದೇ ಟವರು. ಮೇಲೆ ಹತ್ತೋಗುವ ಅಂದಿದ್ದು ಹೋದ್ಸಲಿ ಪ್ಲೇಸಿಗೆ ಬರ್ತಾಯಿದ್ದೀವಿ. ಇನ್ನು ಹೋದ್ಸಲಿ ಪ್ಲೇಸಿಗೂ ಬಂದಿಲ್ಲ. ಅಲ್ಲಿ ಈ ಫಸ್ಟ್ನೇ ದಿನ ಒಂದು ರೋಡ್ ಹೋಗಿದ್ದಲ್ಲ, ಅದು ಹೋದ್ಸಲಿ ಬಂದಿದ್ದು. ಮೇಲಿನೂ ಹತ್ತೋಕ್ಕಾಗಲಿಲ್ಲ, ಹತ್ತೋದು ಬೇಡ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಸೊ ಅದು ನೋಡಿ, ಅದು ಒಂದು ಅದೇ ಬಿಸ್ಲೇರ್ ರೋಡಲ್ಲಿ ನಾನು ಮಧ್ಯದಲ್ಲಿ ನಿಲ್ಲಿಸಿದ್ನಲ್ಲ, ರೋಡ್ ಮಧ್ಯದಲ್ಲಿ ಅದು ಆ್ಯಂಡ್ ಈ ಕಡೆ ಇನ್ನೂ ಮೇಲೆ ಹೋಗಬೇಕು. ಇದೆಲ್ಲ ಹೋದ್ಸಲಿ ಮಳೆ ಬಂದಾಗ ಹೆವಿ ಗಾಳಿ ಇತ್ತು. ಈ ಸಲ ಕಮ್ಮಿ ಇದೆ ನೋಡಿ. ನಮ್ಮ ಹುಡುಗ ಅಲ್ಲಿ ಒಬ್ಬ ಹೊಡೋಯ್ತಾನೆ. ಸ್ವಲ್ಪ ಸ್ಟೆಬಿಲಿಟಿ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಿಕಾಸ್ ನನ್ನ ಫೋನು ನಿಮಗೆ ಗೊತ್ತಲ್ಲ, ಡಿಗೆಸ್ಟ್ ಫೋನ್ ನಂದು. ಈಗ ಇದನ್ನ ಹತ್ತಿ ಹೇಳಿದು ಅದನ್ನ ಹತ್ತೋಣ. ಅವಾಗ ಕ್ರೇಜಿ ಇರ್ತೈತೆ. ಆಮೇಲೆ ಇನ್ನೂ ಅಲ್ಲಿ ಮೇಲೋಗಿ ಇನ್ನೂ ವ್ಯೂ ತೋರಿಸ್ತೀನಿ. ಈ ಸಲ ಆ್ಯಕ್ಚುಲಿ ಪೂರಾ ವ್ಯೂ ತೋರಿಸಿದೆ, ಬಟ್ ಮಳೆ ಆಲ್ರೆಡಿ ಶುರು ಆಗೋಯ್ತು. ನಾವು ಏನೇ ಮಾಡೋಕ್ಕೋದ್ರೂ ಈ ಮಳೆ ಅನ್ನೋದು ಒಂದು ಹಿಂಸೆ ಬಂದ್ಬಿಡೋದು ನನಗೆ. ಮಳೆ ಬಂದ್ಬಿಡುತ್ತೆ. ಹೋದ್ಸಲಿ ಹಂಗೆ ಇಲ್ಲೇನೋ ಐತೆ, ಅಲ್ಲೇನೋ ಐತೆ, ಏನೋ ಮಾಡೋಗೆ ಮಶ್ರೂಮ್ ಐತೆ. ಮಶ್ರೂಮ್ ಎಲ್ಲ ಬೆಳೆದವೆ. ಅದೇ ನೋಡ್ರಿ ಬಿಸಿಲೇದು. ಇನ್ನೂ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ತಡ್ರಿ. ಕೆಳಗಡೆ ನೋಡ್ರಿ ಇಲ್ಲಿ ಇನ್ನೂ ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಅಂತ ಅನಿಸಿದೆ. ಕಿಡ್ಸ್ಕೊತಾವ್ ನೋಡ್ರಿ ಅಲ್ಲಿ. ತಡೆಯೋ ಬಂದಲೇ. ಹೋದ್ಸಲಿ ಬರ್ದಲ್ಲೇ ಇರೋ ಜಾಗಕ್ಕೆ ನಾನು ವಿಸಿಟ್ ಮಾಡ್ತೀನಿ. ಯಾರ್ಯಾರು ಹೋದ್ಸಲಿ ನನ್ನ ಜೊತೆ ಬಂದಿದ್ದೀರಿ ಅವರೆಲ್ಲ ಮಿಸ್ ಮಾಡ್ಕೊಂಡಿರೋ ಒಂದು ಚಾಪ್ಟರ್ನ ನಾನು ಇವತ್ತು ತೋರಿಸ್ತೀನಿ ನೋಡ್ರಿ ಮೇಲೆ. ಸೊ ಈ ವ್ಲಾಗ್ನ ಪಾರ್ಟ್ ಬಿ ಥರ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ವ್ಯೂಸ್ ಓಡವ ಅಂದ್ರೂ ಪಾರ್ಟ್ ಬಿ ಥರ ಬಿಡ್ತೀನಿ. ಹೆವಿ ಲೆಂತ್ ಆಗಿದೆ, ಅದಕ್ಕೆ ಇನ್ನೂ ನೋಡಿ ಮೇಲೆ ಹತ್ತಬೇಕು. ಮೇಲೆ ಫೋನಲ್ಲಿ ನೋಡೋಕ್ಕೆ ನಿಮಗೆ ಮೇಲೆ ಇನ್ನೂ ಕಮ್ಮಿ ಡಿಸ್ಟೆನ್ಸ್ ಹಂಗೆ ಕಾಣಿಸುತ್ತೆ. ಬಟ್ ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗೋದು. ಇನ್ನೂ ಆ ಕಡೆ ಎಲ್ಲ ತೋರಿಸ್ತೀನಿ ಇನ್ನೂ ಟಾಪಿಗೆ. ಆಲ್ಮೋಸ್ಟ್ ಅಲ್ಲಿ ಮೇಲ್ಗಡೆ ಟಾಪಿಗೆ ಹೋಗ್ಬೇಕು. ಆ ಟಾಪಿಗೆ ಹೋಗ್ಬಿಟ್ಟು ಮತ್ತೆ ನೋಡೋ ಈ ಕಡೆ ಪೂರ್ತಿ ಒಂದು ರೌಂಡ್ ತೋರಿಸ್ತೀನಿ. ಮಸ್ತ್ ಇರ್ತೈತೆ ಬರ್ರಿ. ಈಗ ಯಾವ ಲಡಾಖು ಅಲ್ಲ, ಯಾವ ಮಹಾರಾಷ್ಟ್ರನೂ ಅಲ್ಲ, ದಿಸ್ ಈಸ್ ಒಳಗೋಯ್ತು. ಕಾಗೇನದಿ ರೂಟ್ ಕಾಣೋದು. ಈಗ ನಾವೇನು ಗೊತ್ತಿಲ್ಲ.
ಬಿಸ್ಲೆ ಡೌನಲ್ಲಿ ಅದೇ ನಾನು ಸ್ಟಾಪ್ ಹಾಕಿದ್ನಲ್ಲ ಅಲ್ಲಿ ಕಾಣಿಸ್ತಿತ್ತಲ್ಲ ಮಂದಾಗೆ ಅದೇ ಇದು. ಇನ್ನೊಂದು ಏನು ಗೊತ್ತಾ, ನಾವೀಗ ತುಂಬ ಟಾಪಲ್ಲಿದ್ದೀವಿ. ಟಾಪಲ್ಲಿರೋದು ಮಾತ್ರ ಅಲ್ಲ, ಈಗ ಇನ್ನೊಂದು ಸ್ವಲ್ಪ ನಾವು ಹೊರಡೋ ಟೈಮಿಗೆ ಹೊತ್ತಿಗೆ ಫುಲ್ಲು ಇಲ್ಲೆಲ್ಲ ಫುಲ್ಲು ಮಂಜು ಕವರ್ ಆಗುತ್ತೆ. ಹೆಂಗೆ ಅಂದರೆ ಎಷ್ಟು ಕೆಳಗಡೆ ಇದ್ದಿದ್ದು ಬರ್ತಾ ಬರ್ತಾ ನೋಡ್ರಿ ಅಲ್ಲಿ ಹಂಗೆ ಸ್ವಲ್ಪ ಅಬ್ಸರ್ವ್ ಮಾಡ್ತೀರಿ, ಮೇಲೆ ಬರ್ತಾನೇ ಇದೆ. ಇದು ತುಂಬ ಕಮ್ಮಿ ಇತ್ತು ನಾವು ನೋಡಿದಾಗ, ಈಗ ಎಲ್ಲ ಕಡೆನೂ ಫುಲ್ಲು ಕವರ್ ಆಗ್ತಾ ಇದೆ ನೋಡ್ರಿ. ಅಲ್ಲಿ ಬರ್ತಾ ಇರೋದು ಕಾಣಿಸ್ತಿದೆ ನಿಮಗೆ, ಕರೆಕ್ಟಾಗಿ ನೋಡ್ರಿ ಅಬ್ಸರ್ವ್ ಆಗುತ್ತೆ. ಆ ಕಡೆ ಇಳಿದಾದ್ಮೇಲೆ ಏನು ಕರಾವಳಿ ಬರೋದು, ಈ ಕಡೆ ಸೈಡ್ ನೋಡಿದ್ರೆ ಮತ್ತು ಈ ಕಡೆ ಕೂರ್ಗ, ಈ ಕಡೆ ಸೈಡ್ ಕೂರ್ಗ. ಮೋಸ್ಟ್ಲಿ ಇದು ಯಾವ ಊರಿದೆ, ಬಟ್ ಯಾವ ಊರು ಅಂತ ನನಗೆ ಗೊತ್ತಿಲ್ಲ. ಈಗ ನೋಡ್ರಿ ಕಾಣಿಸ್ತಿದೆ, ಇಲ್ಲಿ ಊರು ಕಾಣಿಸ್ತಿದೆ ಅಂದರೆ ಹೆಣ್ಣೂರು ಕಾಣಿಸ್ತೈತಿ ನೋಡ್ರಿ. ಎಲ್ಲ ಮನೆ ಮಾಡ್ಕೊಂಡ್ರೆ ಚಿನ್ನ ನೋಡ್ರಿ ಪೂರ್ತಿ ಕವರ್ ಆಯ್ತು. ಏನು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ ನೋಡ್ರಿ. ಇಲ್ಲಿ ಯಾವ ಪಾರ್ಟಿ ಸ್ಪೀಡಾಗಿ ಹೋಗ್ತಿದೆ, ಏನು ಕಾಣಿಸಲ್ಲ. ನಾವು ಕೆಳಗಡೆ ಇಳಿಯೋತ್ತಿಗೆ ಏನು ಕಾಣಿಸಲ್ಲ. ಆದರೆ ಈ ಕಡೆ ವ್ಯೂ ಮಾತ್ರ ಈಗ ನೋಡ್ಬೋದು. ಈ ಕಡೆ ಎಲ್ಲ ಕವರ್ ಆಯ್ತು, ಕವರ್ ಆಗೋಯ್ತು. ಬಂತು 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 ಯಾವ ಮಟ್ಟಿಗೆ ಬಂತು ಅಂದ್ರೆ ನೋಡ್ರಿ, ಇಲ್ಲಿ ಬತ್ತೈತೆ 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 ಬತ್ತೈತೆ. ಚೆನ್ನಾಗಿ ಕಾಣಿಸ್ತಿಲ್ಲ, ಚೆನ್ನಾಗಿ ಕಾಣಿಸ್ತಿಲ್ಲ. ಹೋಯ್ತು, ಕವರ್ ಆಯ್ತು ಗೈಸ್, ಪೂರ್ತಿ ಕವರ್ ಆಗೋಯ್ತು. ಈಗ ನಾವೇನೋ ಒಂಚೂರು ಮುಂದೆ ಹೋದ್ರೆ ನಮಗೆ ನಾವೇ ಕಾಣಿಸ್ಕೊಳ್ಳೋದು ನೋಡ್ರಿ. ಇಲ್ಲಿ ಈಗ ಆಲ್ರೆಡಿ ಅಲ್ಲೆಲ್ಲ ಬಂತು. ಈ ಕಡೆ ಕಾಣಿಸ್ತಿದ್ದು ಕಾಣಿಸಿದಂಗಾಯ್ತು. ಎಕ್ಸಾಕ್ಟ್ ಟೈಮ್ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಮಾತ್ರ ನಾವು. ಏನಂದ್ರೆ ಏನು ಕಾಣಿಸ್ತಿಲ್ಲ ಇವ್ ನೋಡ್ರಿ. ಈಗೆಲ್ಲ ಮತ್ತೆ ದೂರದೆಲ್ಲ ಒಂಚೂರು ಹಂಗೆ ಕವರ್ ಆಗ್ತಿದೆ. ಎವ್ರಿ ವಿಂಡ್ ಬರ್ತಿದೆ. ನನ್ನ ವಾಯ್ಸ್ ಸರಿ ಕೇಳಿಸುತ್ತೆ ಏನೋ ಗೊತ್ತಿಲ್ಲ. ಎವ್ರಿ ವಿಂಡ್ ಅಂದರೆ ಎವ್ರಿ ವಿಂಡ್ ಬರ್ತಿದೆ ನೋಡ್ರಿ. ಎವ್ರಿ ಮಾತ್ರ ಯಾವ ಇದು ಮನಾಲಿ ಅಲ್ಲ, ಯಾವ ಸ್ಪಿತಿನೂ ಅಲ್ಲ, ಸಕಲೇಶ್ಪುರ ಇದು ಏನೇನು ಪಟ್ಲಾ ಬೆಟ್ಟ. ಇದು ಒಂಚೂರು ಕ್ಲಿಯರ್ ಐತಿ. ಇವಾಗ ಒಂಥರ ಏನದು ಹೆವನ್ ಸ್ವರ್ಗ ಕಾಣಿಸ್ತೈತೆ ನೋಡ್ರಿ. ಸ್ವರ್ಗ ಕಾಣಿಸ್ತೈತಿ. ಬಂದು ಹಂಗೆ ಎಲ್ಲ ಹೊಂಟೈತೆ. ಹಿಂಗಿಂದ ಕೆಳಗಡೆ, ಅಲ್ಲಿ ಕೆಳಗಡೆ ಕೆಳಗಡೆ ಡೀಪಿಂದ ಹಿಂಗೆ ಹೋಗ್ತೈತೆ. ಮತ್ತೆ ಇದೆಲ್ಲ ಕೆಳಗಡೆ ಕವರ್ ಆಗುತ್ತೆ, ಕೆಳಗಡೆ ಕವರ್ ಆಗಿ ಮತ್ತೆ ಮೇಲೆ ಕವರ್ ಆಗುತ್ತೆ, ಮತ್ತೆ ಮೇಲೆ ಕವರ್ ಆಗಿ ಹಿಂಗೆ 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 ಹೋಗುತ್ತೆ. ಅಲ್ಲ ಏನು ಮಸ್ತ್ ಐತಿ ಅಂದರೆ ಆ ಬೆಟ್ಟಕ್ಕೆ ಹೋದ್ರೆ ಇನ್ನು ಯಾವ ಅಲ್ಲಿ ಹೋಗ್ಬಿಟ್ಟು ಮಸ್ತ್ ಇರ್ತದೆ. ನಂಬರ್ದೆಲ್ಲ ಕನಸಲ್ಲಿ ಆ ಬೆಟ್ಟಕ್ಕೆ ಹೋದ್ರೆ ಯಾವ ವಾಪಸ್ ಬರೋದು. ಒಂದೊಂದು ನಿಮಿಷಕ್ಕೂ ಬರ್ತೈತೆ, ಒಂದೊಂದು ನಿಮಿಷಕ್ಕೂ ಹೋಗ್ತೈತೆ. ಏನು ಮಸ್ತ್ ಐತೆ ವ್ಯೂ ಅಂದರೆ ನೋಡ್ರಿ. ಒಂದೊಂದು ನಿಮಿಷಕ್ಕೂ ಬರುತ್ತೆ ಮತ್ತು ಒಂದೊಂದು ನಿಮಿಷಕ್ಕೆ ವಾಪಸ್ ಹೊಂಟೋಗುತ್ತೆ. ಅಂದ್ರೂ ನೇಚರ್ ಕ್ರಿಯೇಷನ್ ಇವೆಲ್ಲ ಏನು ಮಸ್ತ್ ಇರ್ತಿದ್ದಲ್ಲ ನೋಡ್ರಿ. ಈ ಕಡೆ ನೋಡ್ರಿ, ಈ ಕಡೆ ಅವಾಗಿಂದನೇ ತೋರಿಸ್ತೀನಿ, ಈ ಕಡೆನೇ ತೋರಿಸ್ತೀನಿ, ಬರೀ ಈ ಕಡೆನೇ ತೋರಿಸಿ. ನಿಮಗೂ ಬೋರ್ ಬರೋದು ಬರೀ ಈ ಕಡೆ ಬಂದು ನೋಡ್ರಿ. ಮೋಡದ ಮೇಲೆಲ್ಲ ಇದ್ದಾರೆ. ಮೋಡದನ್ನ ನಾವೆಲ್ಲ ಫಸ್ಟ್ ಏನು ಅಂದ್ಕೊಂಡಿರ್ತೀವಿ ಚಿಕ್ಕದ್ರಲ್ಲಿ, ಮೋಡದ ಒಳಗಡೆ ನಾವು ಕೂರ್ಬೋದು ಅಂದ್ಕೊಳ್ತೀವಿ. ಬಟ್ ಮೋಡ ಏನು ಅಂತ ಈಗ ಆ್ಯಕ್ಚುಲಿ ಮೋಡ ಅಂದರೆ ಏನಿಲ್ಲ, ಬರೀ ಹೊಗೆ ಥರ ಅಷ್ಟೇ. ಒಂದು ಮೀನಿಂಗಲ್ಲಿ ಹೇಗೆ ಮೋಸ ಅದು ಇಲ್ಲಿ ನೋಡ್ರಿ. ಇಲ್ಲಿ ಯಾವ ಗಾಡಿ ಸ್ಪೀಡ್ ಬರ್ತೈತೆ ಏನಿಲ್ಲ ಗೈಸ್. ಇದು ಮೋಡ ಅಂದರೆ ನಾನು ಮೋಡದ ಮೇಲೆ ಆಟೋನಲ್ಲೆಲ್ಲ ತೋರಿಸೋ ನೋಡಿ, ಮೋಡದ ಮೇಲೆ ಕುತ್ಕೋಬೋದು ಹಾಗೆ ಹಿಂಗೆ ಅಂತ ಇಲ್ಲ. ಮೋಡ ಅಂದರೆ ಏನಂತ ಆ್ಯಕ್ಚುಲಿ ಇವಾಗ ಗೊತ್ತಿತ್ತು ನಾರ್ಮಲಾಗಿ, ಬಟ್ ಆ್ಯಕ್ಚುಲಾಗಿ ಕರೆಕ್ಟಾಗಿ ನಿಮಗೆ ಎಲ್ಲ ಎಕ್ಸ್ಪೀರಿಯನ್ಸಾಗಿ ಗೊತ್ತಾಗೋದಾದರೆ ಇದೇ ಮೋಡ. ಮೋಡ ಅಂದ್ರೆ ಇದು
ಇದಂದರೆ ನಿಮ್ಮ ಮೋಡ. ನಾವೇ ಆಟ ಆಡ್ತಿದ್ದೀವಿ, ಸೊ ನಮಗಿಂತ ಆಟ ಆಡ್ತವ್ರು ಅವರು. ನೋಡ್ರಿ ಇಲ್ಲಿ ಜೀಪೆಲ್ಲ ಹತ್ತಿಸ್ಕೊಂಡು ಬ್ಯಾಕ್ ಟು ಫಾರ್ಮ್. ಮೋಡ ಬೆಳಗ್ಗೆ ಓಡೋಯ್ತವ್ರು ಗುರು ಎಲ್ಲರೂ. ನಿಲ್ರಲ್ಲ ಬರೋತ್ತಿಗೆ ನನಗಿಂತ ಎಲ್ಲರೂ ಅಷ್ಟಾಗಿ ಬಂದರು. ಒಡ್ಡಿ ಮಗಳು ಎಲ್ಲ ಓಡೋಯ್ತವ್ರೆ ಗೀಸ್ ನನ್ನ ಬಿಟ್ಟು. ನೋಡ್ರಿ ಎಲ್ಲ ಬಿಟ್ಟು ಹೊಂಟೋಯ್ತವ್ರೆ. ನೋಡ್ರಿ ಎಲ್ಲ ಬಿಟ್ಟು ಹೊಂಟೋಯ್ತಾರೆ. ಒಬ್ಬರಲ್ಲೇ ಇಬ್ಬರಲ್ಲೇ ಎಲ್ಲ ಬಿಟ್ಟು ಹೊಂಟೋಯ್ತಾರೆ ಕೆಳಗಡೆ ಒಂದು. ಸೊ ಯಾರ್ಯಾರು ಫ್ರೆಂಡ್ಸ್ ಸೆಕೆಂಡ್ ಇಯರಲ್ಲಿ ನಾವು ಬಂದಿದ್ದೀವಲ್ಲ, ಯಾರ್ಯಾರು ಟಾಪ್ ವ್ಯೂ ನೋಡಿಲ್ಲ, ಸೊ ನಮ್ಮ ಚಾನಲ್ ಇಲ್ಲಿ ಪೂರ್ತಿ ಹಾಕಿರ್ತೀನಿ, ಎಲ್ಲರೂ ಹೋಗ್ಬಿಟ್ಟು ನೋಡ್ಕೊಡ್ರಿ. ಗೋಯಿಂಗ್ ಟು ಹೆಲ್, ವಿ ಆರ್ ಗೋಯಿಂಗ್ ಟು ಹೌಸ್. ಗಾಡಿ ಇದೆ, ಹೋಗ್ತಾ ಇದ್ದೀವಿ ಈಗ ಮನೆಗೆ. ಗಾಡಿ ಎಲ್ಲ ಕ್ಲೋಸ್ ಆಗಿದೆ. ಬಿಸ್ಲೆಘಾಟ ರೋಡು, ಕೂಡಷ್ಟೇ ರೋಡು.